ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮೆಲ್ಲ SLC ಎಕ್ಸಾಮನ್ನು ಯಾವೆಲ್ಲ ಸ್ಟೂಡೆಂಟ್ಸ್ ಬರೆದಿದ್ದೀರೋ, ಯಾರೆಲ್ಲ ಈ ಒಂದು ಸ್ಟೂಡೆಂಟ್ಸ್ ಈ ಒಂದು SLC ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಬರೆದಿದ್ರು ಅವರಿಗೋಸ್ಕರ ಈ ಒಂದು ವಿಡಿಯೋ. ಸೊ ನಿಮ್ಮ ರಿಸಲ್ಟ್ ಯಾವಾಗ, ಹಾಗೆ ಇದರಲ್ಲಿ ಏನೆಲ್ಲ ವಿಷಯಗಳು ಅಡಗಿದೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಸೊ SSLC ರಿಸಲ್ಟ್ 2025 ಅಲ್ವಾ. ಸೊ ಈಗಾಗಲೇ ಎಲ್ಲ ನಮ್ಮ SLC ಸ್ಟೂಡೆಂಟ್ಸ್ ಏನಿದ್ದಾರೆ ಈ ಒಂದು ಪರೀಕ್ಷೆನ ಮುಗಿಸಿ ತಮ್ಮ ತಮ್ಮ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ SLC ಫಲಿತಾಂಶ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮಲ್ಲಿ ಕುತೂಹಲ ಮೂಡಿದೆ. ಸೊ ಶಿಕ್ಷಣ ಸಚಿವರ ಮಹತ್ವದ ಮಾಹಿತಿ ಇಲ್ಲಿದೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ 2025ನೇ ಸಾಲಿನ ವಾರ್ಷಿಕ SSLC ಪರೀಕ್ಷೆ 1ರ ಫಲಿತಾಂಶ SLC ರಿಸಲ್ಟ್ 2025 ಪ್ರಕಟಣೆ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಹತ್ವದ ಮಾಹಿತಿಯನ್ನು ನೀಡಿದರು. ಸೊ ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ನಿರೀಕ್ಷೆಯಲ್ಲಿರುವ 2025ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶವು ಮೇ ಮೊದಲ ಅಥವಾ 2ನೇ ವಾರದಲ್ಲಿ ಪ್ರಕಟವಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ಹೇಳಿದರು. ನಾನು ಕೂಡ ಹೇಳಿದ್ದೆ. ಸೊ ಅತಿ ಬೇಗನೆ ಈಗಾಗಲೇ PUC ರಿಸಲ್ಟನ್ನು ಬಿಟ್ಟಿದ್ದಾರೆ ಅಂತ ಅಂದಮೇಲೆ ಖಂಡಿತವಾಗ್ಲೂ ಈ ಒಂದು SLC ಬೇಗನೆ ಬರುತ್ತೆ ರಿಸಲ್ಟ್. ಸೊ ನಿನ್ನೆ ದಿನ ಏಪ್ರಿಲ್ 17ರಂದು ಏಪ್ರಿಲ್ 17ರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವರು ಹೇಳಿದರು. ಹಾಗೆ 16ರಂದು ಕೂಡ ಪತ್ರಿಕಾಗೋಷ್ಠಿ ನಡೆದಿದ್ದರು, ಹಾಗೂ ಕೂಡ ಅವರು ಹೇಳಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪರವರು, ಈ ವರ್ಷವೂ ಫಲಿತಾಂಶ ಪ್ರಕಟಣೆ ಪ್ರಕ್ರಿಯೆ ಸರಾಗವಾಗಿಯೇ ನಡೆಯುತ್ತದೆ. ಸದ್ಯಕ್ಕೆ ಮೌಲ್ಯಮಾಪನ ಕಾರ್ಯ ತೀವ್ರ ಗತಿಯಲ್ಲಿ ನಡೆಯುತ್ತಿದ್ದು ಎಲ್ಲವೂ ಯೋಜನೆಯಂತೆ ನಡೆಯುವುದರಿಂದ ಮೇ ಮೊದಲ ಅಥವಾ 2ನೇ ವಾರದಲ್ಲಿ ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಪರೀಕ್ಷೆಯ ಸಮಗ್ರ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದರು. ಸೊ 2025ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ 1 ಮಾರ್ಚ್ 21ರಿಂದ ಏಪ್ರಿಲ್ 4ರ ತನಕ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿದೆ. ಸೊ ಕೋಡಿಂಗ್ ಮತ್ತು ಡಿಕೋಡಿಂಗ್ ಪ್ರಕ್ರಿಯೆಯು ಏಪ್ರಿಲ್ 11ರಿಂದ ಪ್ರಾರಂಭವಾಗಿದ್ದು ಏಪ್ರಿಲ್ 15ರಿಂದ ಜಿಲ್ಲಾ ಮೌಲ್ಯ ನಿರ್ಣಯ ಕೇಂದ್ರಗಳಲ್ಲಿ ಪ್ರಾರಂಭಗೊಂಡಿದೆ ಎಂದು ಕೂಡ ಅವರು ಹೇಳಿದರು. ಸೊ ಶುದ್ಧ ಮತ್ತು ನಿಖರ ಮೌಲ್ಯಮಾಪನ ಪ್ರಕ್ರಿಯೆಗಾಗಿ ಈ ವರ್ಷ ಸರ್ಕಾರ ಮೌಲ್ಯಮಾಪಕರಿಗೆ ತಾಂತ್ರಿಕ ತರಬೇತಿ ನೀಡಿರುವುದಾಗಿ, ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಸುರಕ್ಷಿತವಾಗಿ ಹಸ್ತಾಂತರಿಸುವ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಇದರಿಂದ ಫಲಿತಾಂಶ ವಿಳಂಬ ಅಥವಾ ತಪ್ಪುಗಳ ಸಾಧ್ಯತೆ ಕಡಿಮೆಯಾಗಿದ್ದು ನಿರೀಕ್ಷಿತ ಅವಧಿಯಲ್ಲೇ ಪ್ರಕಟವಾಗುವ ಸಂಭವ ಇದೆ ಎಂದು ಕೂಡ ಅವರು ಹೇಳಿದ್ದಾರೆ. ಸೊ ಇಂದಿನ ವರ್ಷಗಳ ಫಲಿತಾಂಶದ ಹಿನ್ನೋಟ ಹೇಗಿದೆ ಅಂತ ಕೂಡ ಅವರು ಅದ್ರ ಬಗ್ಗೆ ಮಾತನಾಡಿದರು. ಸೊ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸಹನೆಯಿಂದ ಫಲಿತಾಂಶ ನಿರೀಕ್ಷಿಸುವುದು ಕ್ಷೇಮಕರ. ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತಮ ಫಲಿತಾಂಶ ನಿರೀಕ್ಷಿಸಲಾಗಿದೆ. ಹಿಂದಿನ ವರ್ಷ ಫಲಿತಾಂಶದ ಹಿನ್ನೋಟ ಹೇಗಿತ್ತು ಅಂದರೆ 2024 ಒಟ್ಟು ಫಲಿತಾಂಶ ಶೇಕಡ 83.98% ವಿದ್ಯಾರ್ಥಿಗಳು ಒಂದು ಫಲಿತಾಂಶವನ್ನು ಉತ್ತಮ ಫಲಿತಾಂಶವನ್ನು ಪಡೆದು ಪಾಸ್ ಆಗಿದ್ದರು. ಇನ್ನು 2023ರಲ್ಲಿ ಫಲಿತಾಂಶ ಶೇಕಡ 85.63% ಇತ್ತು. ಇನ್ನು 2022ರಲ್ಲಿ ಶೇಕಡ 81.20% ಈ ಒಂದು ಫಲಿತಾಂಶ ಇತ್ತು. ಸೊ ಹಿಂದಿನ 3 ವರ್ಷವೂ SLC ಫಲಿತಾಂಶವು ಉತ್ತಮವಾಗಿದ್ದು ಈ ವರ್ಷವೂ ಫಲಿತಾಂಶ ಸರಾಸರಿ ಶೇಕಡ 85ರ ಮೇಲುಗಡೆ ಆಗುವ ನಿರೀಕ್ಷೆ ಇದೆ ಅಂತ ಕೂಡ ಅವರು ಹೇಳಿದರು. ಸೊ ಫಲಿತಾಂಶ ಪ್ರಕಟಣೆ ಹೇಗೆ ಎಂಬುದರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುವ ವಿಚಾರ. ಸೊ https://result.nic.in ನಲ್ಲಿ ಹಾಗೂ https://slc.karnataka.government.in ನಲ್ಲಿ ಅಧಿಕೃತ ವೆಬ್ಸೈಟ್ ಮೂಲಕ ನಿಮ್ಮ ಫಲಿತಾಂಶವನ್ನು ನಿಮಗೆ ನೋಡ್ಕೋಬಹುದು ವಿದ್ಯಾರ್ಥಿಗಳೇ. ಸೊ 2025ನೇ ಸಾಲಿನ SLC ಫಲಿತಾಂಶ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಿಕ್ಕು ನೀಡಲಿದೆ. ಸೊ ಸರಿಯಾದ ಸಮಯದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಈ ಬಾರಿ ಫಲಿತಾಂಶ ಸಮಯಕ್ಕೆ ಸರಿಯಾಗಿ ಪ್ರಕಟವಾಗುತ್ತೆ ಎಂಬ ನಂಬಿಕೆ ಇದೆ ಅಂತ ಕೂಡ ನನಗೂ ಅನಿಸುತ್ತದೆ. ಸೊ ವಿದ್ಯಾರ್ಥಿಗಳು ಶಾಂತ ಚಿತ್ತದಿಂದ ಕಾಯಬೇಕು ಮತ್ತು ಮುಂದಿನ ಹಂತಗಳಿಗೆ ಸಿದ್ಧರಾಗಿರಬೇಕು. ಯಾವುದೇ ಒಂದು ರೀತಿಯಲ್ಲಿ ನೀವು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತ ಕೂಡ ಅವರು ಹೇಳಿದರು. ಹಾಗೆಯೇ ಈ ಒಂದು ಮೇ ಫಸ್ಟ್ ವೀಕ್ ಅಲ್ಲಿ ನಿಮಗೆಲ್ರಿಗೂ ಕೂಡ ಫಲಿತಾಂಶ ಪ್ರಕಟವಾಗಲಿದೆ, ಅಥವಾ ನನಗೂ ಅದೇ ನಿರೀಕ್ಷೆಯಲ್ಲಿದ್ದೇನೆ. ಬಿಕಾಸ್ ಅತಿ ಬೇಗನೆ ಈ ಒಂದು ಫಲಿತಾಂಶದ ಪ್ರಕಟವಾಗುತ್ತೆ. ಬಿಕಾಸ್ ಈಗಾಗಲೇ ಮೌಲ್ಯಮಾಪನ ಪ್ರಕ್ರಿಯೆ ಎಲ್ಲವೂ ಕೂಡ ಪೂರ್ತಿಯಾಗಿದೆ. ಓಕೆನಾ. ಸೊ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಒಂದು ವೀಕ್ನಲ್ಲಿ ಎಲ್ಲ ಪತ್ರಿಕೆಗಳ ಮೌಲ್ಯಮಾಪನ ನಡೆಯಲಿದೆ. ಹಾಗಾಗಿ ಅತಿ ಬೇಗನೆ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತೇನೆ. ಸೊ ಎಲ್ಲರೂ ಕೂಡ ನಿರೀಕ್ಷಿಸಲಿದ್ದಾರೆ ಈ ಒಂದು ಒಳ್ಳೆಯ ರಿಸಲ್ಟ್ ಬರಲಿ ಅಂತ. ಇನ್ನು ಎಲ್ಲರೂ ಕೂಡ ಒಂದೇ ವಿದ್ಯಾರ್ಥಿಯಾಗಿ ಅಂದರೆ ಕ್ಲಾಸಲ್ಲಿ ಟಾಪರ್ ಥರ ಎಲ್ಲ ವಿದ್ಯಾರ್ಥಿಗಳಿಗೂ ಆಗಲಿಕ್ಕೂ ಸಾಧ್ಯವಿಲ್ಲ ಅಲ್ವಾ.
ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಟಿಪ್ ಏನಂದರೆ, ಏನೇ ಆಗಿರಲಿ, ನೀವು ಬರೆದು ಆಯಿತು, ಓದಿನೂ ಆಯಿತು, ಬರೆದು ಆಯಿತು, ಸೊ ರಿಸಲ್ಟ್ ಏನೇ ಆಗಿರಲಿ ಖಂಡಿತ ನೀವು ಕುಗ್ಬೇಡಿ, ಓಕೆನಾ. ಸೊ ಕಮ್ಮಿ ಬರಲಿ, ಅದಕ್ಕೆ ರೀಕಲೆಕ್ಷನ್ ಹಾಕಬೇಕು. ನೀವು ಬರೆದಿದ್ರೆ ಅಂದರೆ ರೀಕಲೆಕ್ಷನ್ ಹಾಕಿ ಅಂತ ಹೇಳ್ತೇನೆ. ಇನ್ನು ನನಗೆ ಮಾರ್ಕ್ಸ್ ಬರೋದಿಲ್ಲ ಅಂತ ನಿಮ್ಮ ಮನಸ್ಸಲ್ಲೇ ನೀವಿದ್ದರೆ ಇಟ್ಸ್ ಓಕೆ, ಫೈನ್. ಇನ್ನು ಪಾಸಾದರೆ ಸಾಕು ಅಂತ ಅನ್ನೋ ವಿದ್ಯಾರ್ಥಿಗಳು ಪಾಸಾದರೆ ಇಟ್ಸ್ ಓಕೆ, ಫೈನ್. ಇನ್ನು ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು, ನಾನು ಅಷ್ಟು ಬರ್ದಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗೂ ರೀಕಲೆಕ್ಷನ್ಗೆ ಹಾಕಿ ಅಂತ ಹೇಳ್ತೇನೆ. ಇನ್ನು ನಾನು ಫೇಲ್ ಆಗ್ತೇನೆ ಅಂತ ನಿಮ್ಮ ಮನಸ್ಸಲ್ಲಿ ಈಗಲೇ ಇದ್ದರೆ ಪಾಸಾದರೆ ಖುಷಿ, ಅಥವಾ ಫೇಲ್ ಆದರೆ ಡೋಂಟ್ ವರಿ ಅಂತ ಹೇಳ್ತೇನೆ. ಮತ್ತೊಮ್ಮೆ ಈ ಒಂದು ಪರೀಕ್ಷೆಯ ಪೂರಕ ಪರೀಕ್ಷೆ ನಿಮಗೆ ಇರುತ್ತೆ, ಸೊ ಅದನ್ನ ಕೂಡ ಬರೀರಿ ಅಂತ ಹೇಳ್ತೇನೆ. ಸೊ ಯಾವುದೇ ರೀತಿಯಲ್ಲಿ ಕಠಿಣ ಒಂದು ನಿರ್ಧಾರಗಳಿಗೆ ಹೋಗಬೇಡಿ ಅಂತ ನಾನು ಹೇಳ್ತೇನೆ. ಸೊ ಇದು ತಪ್ಪು, ನಿಮ್ಮ ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪು. ಈ ಒಂದು 10ನೇ ಕ್ಲಾಸಿನಲ್ಲಿ ನಿಮ್ಮ ಜೀವನಕ್ಕೆ ಒಂದು ತಪ್ಪು ದಾರಿಯಲ್ಲಿ ಹೋಗಿ ತಪ್ಪು ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತೇನೆ. ಸೊ ಹೀಗಾಗಿ ನಿಮ್ಮ ಒಂದು ಪೂರ್ತಿಯಾದಂಥ ಎಂಟೈರ್ ಲೈಫ್ನನ್ನೇ ನೀವು ಸ್ಪಾಯ್ಲ್ ಮಾಡ್ಕೋತೀರಾ ಅಲ್ವಾ. ಸೊ ಹಾಗಾಗಿ ನಾನೇನು ಹೇಳ್ತೇನೆ ಅಂದರೆ, ಯಾವುದೇ ಬೇಡವಾದಂಥ ಕೆಟ್ಟದಂಥ ಚಿಂತನೆಗಳಲ್ಲಿ ನೀವು ತೊಡಗಬೇಡಿ. ಸೊ ಏನೇ ಆಗಲಿ ಅದನ್ನು 2 ಕೈಯಿಂದ ಸ್ವೀಕರಿಸಿ ಅಂತ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ಮುಂದಿನ ದಾರಿ ಏನು ಅದ್ರ ಬಗ್ಗೆ ಚಿಂತನೆ ಮಾಡಿ. ಅದು ಹೋಗಿ ಬೇರೆ ಏನಾದರೂ ತಪ್ಪು ದಾರಿಗೆ ಎಳೆಯುವುದಾಗಲಿ, ತಪ್ಪು ಕೆಲಸಗಳನ್ನ ಮಾಡುವುದಾಗಲಿ ಮಾಡಬೇಡಿ. ನಿಮ್ಮ ಒಂದು ಮೈಂಡ್ಸೆಟ್ ಹಾಗಿರುತ್ತೆ, ನನಗೂ ಗೊತ್ತೇ ಇರೋದೆ. ಸೊ ಆ ಒಂದು ಮೈಂಡ್ಸೆಟ್ ನಿಮ್ಮದು ಹಾಗೆ ಇರುತ್ತೆ ಅಲ್ವಾ. ಸೊ ಬೇಜಾರಾಗುತ್ತೆ. ಸೊ ಎಲ್ಲರೂ ಪಾಸ್ ಆಗಿದ್ದಾರೆ, ನನ್ನೊಟ್ಟಿಗಿರೋ ಎಲ್ಲರೂ ಪಾಸ್ ಆಗಿದ್ದಾರೆ, ನಾನು ಮಾತ್ರ ಪಾಸ್ ಆಗಲಿಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ತುಂಬ ಜನ ಸೊಸೈಟಿ ನಿಮ್ಮನ್ನು ಕೀಳಾಗಿ ನೋಡ್ತಾರೆ, ಸೊಸೈಟಿ ನಿಮ್ಮ ಮುಂದೆ ಬೆರಳು ತೋರಿಸಿ ಹೇಳ್ತಾರೆ ಇವನು ಫೈಲ್ ಅಂತ. ಹಾಗೆ ಶಿಕ್ಷಕರು ಕೂಡ ಹೇಳ್ಬೋದು, ಮತ್ತು ಪೋಷಕರು ಕೂಡ ಹೇಳ್ತಾರೆ. ಸೊ ಪೋಷಕರಿಗೂ ಇರುವ ಒಂದು ಮಾತಿದು. ಸೊ ನೀವು ಕೂಡ ಯಾವುದೇ ರೀತಿಯಲ್ಲಿ ಫೇಲ್ ಆದರೆ ಇಟ್ಸ್ ಓಕೆ, ಫೈನ್ ಅಂತ ಹೇಳಿ ಅವ್ರನ್ನ ಸಮಾಧಾನಪಡಿಸಿ ಮತ್ತೊಮ್ಮೆ ಒಂದು ಪರೀಕ್ಷೆಗೆ ಸಜ್ಜರಾಗುವಂತೆ ಮಾಡಿ ಅಂತ ಹೇಳ್ತೇನೆ. ಅದು ಬಿಟ್ಟು ಅವ್ರನ್ನ ಬೈಗುಳದಿಂದ ಬೈಬೇಡಿ. ಸೊ ಮಕ್ಕಳಲ್ಲಿ ಈಗಿನ ಒಂದು ಜನ್ರೇಷನಲ್ಲಿ ಮಕ್ಕಳ ತಲೆಯಲ್ಲಿ ಇರೋದೊಂದೇ ಅಲ್ವಾ, ನಿಮಗೆಲ್ಲರಿಗೂ ಗೊತ್ತೇ ಇರುವ ವಿಷಯ. ಸೊ ಹಾಗಾಗಿ ಅವರ ಒಂದು ಮೈಂಡ್ಸೆಟ್ನನ್ನು ಒಂದು ಲಿಮಿಟೆಡ್ ಆಗಿ ಅಥವಾ ಒಂದು ಕಾನ್ಸ್ಟೆಂಟ್ ಆಗಿ ತಗೊಂಡೋಗಿ ಅಂತ ನಾನು ಹೇಳ್ತೇನೆ. ಸೊ ಎಲ್ಲರೂ ಕೂಡ ಪೋಷಕರಲ್ಲೂ ಕಣ್ಣಿರಲಿ ಅಂತ ಹೇಳ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರಿಗೂ ರಿಸಲ್ಟ್ ಬರುತ್ತೆ, ಸೊ ಎಲ್ಲರೂ ಪಾಸ್ ಆಗಿ ಅಂತ ನಾನು ಹಾರೈಸ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.